ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಅವರ್ ಚಾನಲ್. ಇದು ಆಹಾರವೇ ಆರೋಗ್ಯ. ನಾವು ತಿಂತಕ್ಕಂತ ಆಹಾರದಲ್ಲೇ ನಮ್ಮ ಆರೋಗ್ಯ ಇದೆ ಅಂತ ಹೇಳ್ತಾ ಬರ್ರಿ ಇವತ್ತ ನಾನ್ ನಿಮಗ್ ತೋರಿಸ್ತಕ್ಕಂತ ರೆಸಿಪಿ ಏನಂದ್ರ ಬೆಳಗಿನ ನಾಷ್ಟಾ ರೆಸಿಪಿ ತೋರ್ಸಾತೀನಿ ನೋಡ್ರಿ. ಇದು ಬಂದು ಅವಲಕ್ಕಿ ಒಗ್ಗರ್ಣಿ ಅಂತ ಹೇಳಿ. ಬಟ್ ಜಾಸ್ತಿ ಟೈಮ್ ಇರ್ಲಾರ್ದ ಹೊತ್ನ್ಯಾಗ ಈ ರೀತಿ ಅವಲಕ್ಕಿ ಒಗ್ಗರ್ಣಿ ಮಾಡ್ಕೊಟ್ರ ಟೇಸ್ಟುನು ಮಸ್ತ್ ಆಗಿರುತ್ತೆ ಮತ್ತ್ ಟೈಮುನು ಸೇವ್ ಆಗುತ್ತೆ ನೋಡ್ರಿ. ಬರ್ರಿ ಇವಾಗ ಏನೇನ್ ಬೇಕಂತ ಒಂದ್ಸರಿ ನೋಡ್ಕೊಂಡ್ ಬರೋಣ. ಮೊದ್ಲಿಗೆ ಇಲ್ಲಿ ನಾನು ಟೊಮೊಟೊನ ಕಟ್ ಮಾಡಿ ತಗೊಂಡಿನಿ. ಆಮೇಲೆ ಉಳ್ಳಾಗಡ್ಡಿನ ಒಂದ್ 2 ಕಟ್ ಮಾಡೀನಿ. ಸ್ವಲ್ಪ ಕರ್ಬೇವಿನ ಸೊಪ್ಪು, ಮೆಣಸಿನಕಾಯಿ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಅದಾದ್ಮೇಲೆ ಶೇಂಗಾನ ತಗೊಂಡಿನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದು ಬಂದ್ ನೋಡ್ರಿ ಗಟ್ಟಿ ಅವಲಕ್ಕಿ ಅಂತ ಹೇಳ್ತೀವಿ. ಇದು ಬಂದು ಅವಲಕ್ಕಿ ಸೂಸ್ಲಿಕ್ಕ ಪರ್ಫೆಕ್ಟ್ ಆಗಿರುತ್ತೆ. ಮತ್ತೆ ಇನ್ನೊಂದ್ ತರ ತೆಳು ಒಂದ್ ಸಿಗುತ್ತೆ ನೋಡ್ರಿ ಅದನ್ನ ಪೇಪರ್ ಅವಲಕ್ಕಿ ಅಂತಾರ. ಬಟ್ ಇದು ಬಂದು ಕರೆಕ್ಟ್ ಆಗಿ ಒಗ್ಗರ್ಣಿಗೆ ಏನೈತ್ ನೋಡ್ರಿ ಮಸ್ತ್ ಆಗಿ ಬರುತ್ತ. ಸೊ ಇವಾಗ ಏನ್ ಅವಲಕ್ಕಿ ತಗೊಂಡಿನಿ ನೋಡ್ರಿ ಇದನ್ನ ಪೂರ್ತಿಯಾಗಿಲ್ಲ ತೊಳಿಬೇಕಾಗತ್ತ. ಸೊ ನಾನ್ ನೀರ್ ಹಾಕೊಂಡ್ಬಿಟ್ಟು ನೀಟಾಗಿ ತೊಳ್ಕೊಂಡ್ ಬರ್ತೀನಿ. ಯಾಕಂದ್ರೆ ಅವಲಕ್ಕಿನ ನಾನ್ ತೊಳ್ಗೋ ಮುಂಚೆಕ ಏನೈತ್ ನೋಡ್ರಿ ಮೊದ್ಲೇ ಒಂದ್ಸರಿ ಕ್ಲೀನ್ ಮಾಡಿ ತಗೊಂಡಿನಿ. ಬಟ್ ಅವಲಕ್ಕಿ ಒಳಗ್ ಅಷ್ಟೇನ್ ಹೊಲಸಿರಲ್ಲ. ಬಟ್ ಆದ್ರ ಕಡ್ಡಿ ಏನಾದ್ರು ಇರ್ತಾವನ ಅಂತ ಒಂದ್ಸರಿ ಕ್ಲೀನ್ ಮಾಡಿ ಬುಟ್ಟಿಗ್ ಹಾಕೊಂಡಿದ್ದೆ ನಾನು. ಇವಾಗ ಏನೈತ್ ನೋಡ್ರಿ ಪೂರ್ತಿಯಾಗಿ ಸ್ವಚ್ಛಂಗೆ ತೊಳ್ಕೊಬೇಕಾಗತ್ತ. ನಾನು ಒಂದ್ಸರಿ ತೊಳೆದ್ಬಿಟ್ಟು ಬೇರೆ ಒಂದ್ ಏನೈತ್ ನೋಡ್ರಿ ಸೈಡ್ ಪುಟ್ಟಿ ತಕೊಂಡ್ ಬಿಡ್ತೀನಿ. ಇದನ್ನ ಈ ರೀತಿ ಮೊದ್ಲೇ ಏನೈತ್ ನೋಡ್ರಿ ತೊಳೆದ್ ಇಟ್ಕೊಂಡ್ಬಿಟ್ವಿ ಅಂದ್ರ ಆಮೇಲೆ ಈ ಒಗ್ಗರ್ಣಿ ಹಾಕಿ ರೆಡಿ ಆಗೋಷ್ಟೊತ್ತಿಗೆ ಅದೇನೈತ್ ನೋಡ್ರಿ ಅವಲಕ್ಕಿ ನೆನದ್ ಬಿಟ್ಟು ಸಾಫ್ಟ್ ಆಗಿ ಬರುತ್ತ. ಸೊ ಅವಾಗ ತಿನ್ನುವಾಗ ಏನೈತ್ ನೋಡ್ರಿ ಟೇಸ್ಟು ಆಗಿರುತ್ತೆ ಮತ್ತ್ ಬಾಳ್ ಮೆದುವಾಗಿ ಬರುತ್ತಂತೇಳಿ ಮೊದ್ಲೇನೆ ಏನೈತಲ್ಲ ಅವಲಕ್ಕಿ ಮಾಡೋಕಿನ್ನ ಮುಂಚೆನೆ ಏನೈತಿ ನೆನೆಸಿಟ್ಕೊಂಡ್ಬಿಡ್ಬೇಕು. ಈ ಕಡೆ ನೋಡ್ರಿ ನಾನು ಅವಲಕ್ಕಿನ ಸೈಡಿಗೆ ಇಟ್ಟು ಬಂದು ಇಲ್ಲಿ ಏನೈತಿ ಗ್ಯಾಸ್ ಆನ್ ಮಾಡ್ಕೊಂಡು ಒಂದ್ ಕಡಾಯಿನ ಇಟ್ಕೊಂಡು ಒಂದ್ 3 ಸ್ಪೂನ್ ಎಣ್ಣೆನ ಯೂಸ್ ಮಾಡಾತೀನಿ ನಾನು. ಎಣ್ಣೆ ಬಿಸಿ ಆಗ್ತಿದ್ದಂಗೆ ಏನೈತ್ ನೋಡ್ರಿ ಮೊದ್ಲಿಗೆ ನಾನು ಶೇಂಗಾನ ಹಾಕೊಳತೀನಿ. ಆಕ್ಚುಲಿ ಅವಲಕ್ಕಿ ಒಳಗ್ ಬಂದು ಈ ರೀತಿ ಶೇಂಗಾ ಹಾಕೊಂಡ್ರೆ ಟೇಸ್ಟ್ ಬಾಳ ಇರುತ್ತ ನೋಡ್ರಿ. ಯಾಕಂದ್ರೆ ತಿನ್ನುವಾಗ ಒಂದ್ ರೀತಿ ಕ್ರಿಸ್ಪಿ ಆಗಿರ್ತಾವ ನೋಡ್ರಿ ಶೇಂಗಾ ಬಾಳ ಟೇಸ್ಟ್ ಕೊಡುತ್ತ. ಸೊ ಈ ಮೊದ್ಲಿಗೆ ಏನೈತ್ ನೋಡ್ರಿ ಈ ಆಲ್ಮೋಸ್ಟ್ ಏನೈತೆ ಶೇಂಗಾ ಸ್ವಲ್ಪ ಕ್ರಿಸ್ಪಿ ಆಗಿ ಬರೋವರೆಗೂ ಒಂಚೂರು ಕೆಂಪಾಗ್ಲಿ ನಾವೇನ್ ಹೇಳ್ತೀವಿ ಪಳ್ಳಾಗ್ಬೇಕಂತೇಳಿ ಆ ರೀತಿ ಪಳ್ಳಾದ್ಮೇಲೆ ಇದನ್ನ ಒಂದ್ ಸೈಡಿಗೆ ನಾನು ತಕೊಂಡ್ ಬಿಡಾತೀನಿ ನೋಡ್ರಿ. ಆಲ್ಮೋಸ್ಟ್ ಇಲ್ಲಿ ಕಾಣಿಸ್ತಿರ್ಬೋದು ನಿಮ್ ಕಲರ್ ಚೇಂಜ್ ಆಗ್ಯಾವು. ಇಷ್ಟಾದ್ರೆ ಸಾಕು ಒಂದ್ ಸೈಡ್ ಏನೈತಲ್ಲ ಪ್ಲೇಟಿಗೆ ತೆಗೆದು ಇಟ್ಕೊಳತೀನಿ. ಅದೇ ಎಣ್ಣೆ ಬಿಸಿ ಆಗಿರತ್ ನೋಡ್ರಿ. ಸೊ ಅದಕ್ಕೆನ ಸ್ವಲ್ಪ ಏನೈತಲ್ಲ ಸಾಸಿವೆನ ಮತ್ತೆ ಜೀರಿಗೆನ ಸೇರಿಸ್ಕೊಳತೀನಿ. ಜೀರಿಗೆ ಸಾಸಿವೆ ಸಿಡಿತಿದ್ದಂಗೆ ಏನೈತ್ ನೋಡ್ರಿ ಉಳ್ಳಾಗಡ್ಡಿನ ಹಾಕೋಬೇಕಾಗತ್ತ. ಉಳ್ಳಾಗಡ್ಡೆ ಹಾಕಿದ್ಮೇಲೆ ಏನೈತ್ ನೋಡ್ರಿ ಉಳ್ಳಾಗಡ್ಡೆ ಪೂರ್ತಿಯಾಗಿ ಬೇಯಬೇಕಾಗತ್ತ. ಸೊ ಸ್ವಲ್ಪ ಹೊತ್ತು ಏನೈತಲ್ಲ ಬೇಯಕ್ ಬಿಡೋಣ ಇದನ್ನ. ಉಳ್ಳಾಗಡ್ಡಿ ಸ್ವಲ್ಪ ಏನೈತ್ ನೋಡ್ರಿ ಕೆಂಪಾಯ್ತು. ಇವಾಗ ಕೆಂಪಾದ್ಮೇಲೆ ಶುಂಠಿ ಬೆಳ್ಳುಳ್ಳಿನ ಸೇರಿಸ್ಕೊಳತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನೈತ್ ನೋಡ್ರಿ ಬಾಳ ಜಲ್ದಿನ ಮಿಕ್ಸ್ ಆಗ್ಬಿಡತ್ತ. ಅದ್ ಮಿಕ್ಸ್ ಆಗ್ತಿದ್ದಂಗನ ಅದ್ರದೊಂದ್ ಗಮ್ ಅಂತ ವಾಸನೆ ಬರುತ್ತಲ್ಲ ಆ ವಾಸನೆ ಏನೈತಲ್ಲ ಮಸ್ತ್ ಅನ್ಸುತ್ತ. ಅದಾದ್ಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಂಡ್ಬಿಟ್ಟು ಮೆಣಸಿಕಾಯಿನ ಕಟ್ ಮಾಡಿರೋದು ಸೇರಿಸ್ಕೊಳತೀನಿ. ಮೆಣಸಿಕಾಯಿ ಸ್ವಲ್ಪ ಬೇಯಬೇಕಾಗತ್ ನೋಡ್ರಿ. ಮೆಣಸಿಕಾಯಿ ಜಾಗದೊಳಗ ನೀವು ಬೇಕಂದ್ರ ಹಸಿ ಮೆಣಸಿಕಾಯಿ ಖಾರಾನು ಯೂಸ್ ಮಾಡ್ಬೋದು. ನಾನಿಲ್ಲಿ ಮೆಣಸಿಕಾಯಿನ ಕಟ್ ಮಾಡ್ಕೊಂಡಿನಿ. ಮೆಣಸಿಕಾಯಿ ಕೂಡ ಸ್ವಲ್ಪ ಸಾಫ್ಟ್ ಆಗಿ ನೋಡ್ರಿ. ಸಾಫ್ಟ್ ಆಯ್ತಂದ್ರ ಆಲ್ಮೋಸ್ಟ್ ಇವಾಗ ನಿಮ್ಗ್ ಕಾಣಿಸ್ತಿರ್ಬೋದು ಇಲ್ಲೆಲ್ಲಾ ಬೆಂದದ್ದು. ಇವಾಗ ಏನೈತಲ್ಲ ಟೊಮೊಟೊನ ಸೇರಿಸ್ಕೊಳತೀನಿ. ಟೊಮೊಟೊ ಮತ್ತ ಸ್ವಲ್ಪ ಏನೈತ್ ನೋಡ್ರಿ ಕೊತ್ತಂಬರಿ ಸೊಪ್ಪನ್ನ ಹಾಕೊಳತೀನಿ. ಇದ್ ಹಾಕಿದ್ಮೇಲೆ ಟೊಮೊಟೊ ಹಾಕಿದ್ಮೇಲೆ ಸ್ವಲ್ಪ ಏನೈತ್ ನೋಡ್ರಿ ನೀರ್ ಬಿಡುತ್ತೆ. ಯಾಕಂದ್ರೆ ಇಲ್ಲಿ ತನ ನಾನು ಯಾವ್ದು ಉಪ್ಪು ಏನೂ ಸೇರ್ಸಿಲ್ಲ. ಟೊಮೊಟೊನ ಏನೈತ್ ನೋಡ್ರಿ ಸ್ವಲ್ಪ ಸಾಫ್ಟ್ ಆಗ್ಲಿ ಅದು ಸ್ವಲ್ಪ ಮೆತ್ತಗಾಗ್ತಿದ್ದಂಗನೆ ಏನೈತಲ್ಲ ನಾನು ಆಮೇಲೆ ಉಪ್ಪು ಅದನ್ನ ಸೇರ್ಸಿದ್ರೆ ಆಯ್ತಂತ ಒಂದ್ಸರಿ ಬಿಸಿ ಇರುತ್ ನೋಡ್ರಿ ಮಿಕ್ಸ್ ಮಾಡ್ಕೊಳತೀನಿ. ಇವಾಗ ಏನೈತ್ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ರಿ. ಅದಾದ್ಮೇಲೆ ಸ್ವಲ್ಪ ಅರಿಶಿನ ಪುಡಿ ಒಂದ್ ಅರ್ಧ ಸ್ಪೂನು ಹಾಕೊಂಡ್ಬಿಟ್ಟು ಇದನ್ನ ಪೂರ್ತಿಯಾಗಿ ಅದ್ರ ಜೊತೆ ಮಿಕ್ಸ್ ಮಾಡಿ ಅದೇನೈತ್ ನೋಡ್ರಿ ಚಂದಾಗ ಬೇಯಕ್ ಬಿಡ್ಬೇಕು. ಬೆಳಗ್ಗೆ ನೋಡಿದ್ರಲ್ಲ ಬೆಳಗ್ಗೆ ಎದ್ದ ತಕ್ಷಣನ ಡೈಲಿ ಒಂದೊಂದ್ ನಾಷ್ಟ ಏನ್ ಅನ್ನೋ ಟೆನ್ಷನ್ ಇರುತ್ತೆ. ಬಟ್ ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪ ಟೈಮ್ ಬೇಕಾಗತ್ತ. ಬಟ್ ಈ ತರ ಅವಲಕ್ಕಿ ಮಾಡಾಕ್ ಏನೈತ್ ನೋಡ್ರಿ ಬಾಳ ಟೈಮ್ ಹಿಡಿಯಂಗಿಲ್ಲ. ಮತ್ತ್ ಟೇಸ್ಟ್ ಆಗಂತ್ರು ಚಲೋ ಮಸ್ತ್ ಅಂದ್ರ ಮಸ್ತ್ ಬರುತ್ತ ಟೇಸ್ಟ್. ಸೊ ನೋಡಿದ್ರಲ್ಲ ಎಲ್ಲ ಸ್ವಲ್ಪ ನೋಡ್ರಿ ಇವಾಗ ಮೆತ್ತಗಾಗ್ಬಿಟ್ಟೈತಿ ಟೊಮೊಟೊ ಕೂಡ. ಇವಾಗ ಏನೈತ್ ನೋಡ್ರಿ ಒಂದ್ ಅರ್ಧ ಸ್ಪೂನಷ್ಟು ಸಕ್ಕರೆ ಸೇರಿಸ್ಕೊಳತೀನಿ. ಸಕ್ಕರೆ ಬೇಕಾ ಸ್ವೀಟ್ ಅಂದ್ರ ಬೇಕಾಗತ್ತ. ಯಾಕಂದ್ರೆ ಸಕ್ಕರೆ ಹಾಕಿದ್ರ ಅದ್ರ ರುಚಿ ಮಸ್ತ್ ಬರುತ್ತ. ನೀವ್ ಸಕ್ರಿ ಜಾಗದಾಗ ಬೇಕಂದ್ರ ಬೆಲ್ಲ ಕೂಡ ಸೇರಿಸ್ಕೋಬಹುದು. ನಾನಿಲ್ಲಿ ಏನೈತ್ ನೋಡ್ರಿ ಸಕ್ಕರೆನ ಸೇರಿಸ್ಕೊಳತೀನಿ. ಇವಾಗ ಸಕ್ಕರೆ ಹಾಕೊಂಡ್ಮೇಲೆ ಸ್ವಲ್ಪ ಏನೈತ್ ನೋಡ್ರಿ ಮಿಕ್ಸ್ ಮಾಡ್ಕೊಂಡ್ರೆ ಸಕ್ರಿ ಯಾಕಂದ್ರೆ ಬಿಸಿ ಇರುತ್ತ. ಬಾಳ ಹೊತ್ತೇನ್ ಟೈಮ್ ತಗೊಳಂಗಿಲ್ಲ ಬೇಯಾಕ. ಸೊ ಸ್ವಲ್ಪ ಸಕ್ಕರೆ ಹಾಕೊಂಡ್ಮೇಲೆ ಆಲ್ಮೋಸ್ಟ್ ನೋಡ್ರಿ ಇಲ್ಲಿ ಕರಗಿತ್ ಚೇಂಜ್ ಆಗತ್ತ. ಅದಾದ್ಮೇಲೆ ಇವಾಗ ನಾನು ಗ್ಯಾಸ್‌ನ ಆಫ್ ಮಾಡ್ಕೊಳತೀನಿ. ಯಾಕಂದ್ರ ರೆಡಿ ಆಯ್ತು ನಮ್ದೇನಿದ್ ಒಗ್ಗರ್ಣಿ. ಇವಾಗ ಇದನ್ನ ಅವಲಕ್ಕಿಗೆ ಸೇರಿಸ್ಕೊಂಡ್ಬಿಟ್ರ ಅವಲಕ್ಕಿ ಒಗ್ಗರ್ಣಿ ಏನೈತ್ ನೋಡ್ರಿ ರೆಡಿ ಆಯ್ತು. ಇದು ಬೆಳಗಿನ ನಾಷ್ಟಕ್ಕಂತೇನೇ ಇಲ್ಲ. ಯಾಕಂದ್ರೆ ನಾವು ಸಾಯಂಕಾಲನು ಜಾಸ್ತಿ ನಾಷ್ಟ ಮಾಡೋದ್ಲಿಂತ ಸಾಯಂಕಾಲನು ಕೂಡ ಮಾಡ್ಕೋಬಹುದು. ಮತ್ತ್ ಅದ್ರೊಳಗೆ ಏನೈತ್ ನೋಡ್ರಿ ಮನಿಗ್ ಯಾರ ಬಂದ್ರ ನಮ್ ಕಡೆ ಎಲ್ಲಾ ಫಸ್ಟ್ ನೆನಪಾಗೋದ ಅವಲಕ್ಕಿ. ಯಾಕಂದ್ರ ಅದು ಜಲ್ದಿ ಆಗತ್ ನೋಡ್ರಿ. ಆಲ್ಮೋಸ್ಟ್ ಚುರ್ಮರಿ ಇರ್ತಾವ. ಚುರ್ಮರಿ ಇಲ್ಲ ಅಂದ್ರ ಅವಲಕ್ಕಿ ಇವೆರಡು ಒಂದ್ ರೀತಿ ಹೇಳ್ಬೇಕಂದ್ರ ಅವಳಿ ಜೋಳಿ ನಮ್ ಕಡೆ ನಾಷ್ಟ. ಯಾಕಂದ್ರೆ ಪಟ್ನ ನೆನಪಾಗೋದಂದ್ರೆ ನಮಗ್ ಚುಮ್ಮರಿ, ಚುಮ್ಮರಿ ಬಿಟ್ರೆ ಅವಲಕ್ಕಿ ಅಂತೇಳಿ. ಜಲ್ದಿ ಆಗತ್ತ. ಬಟ್ ಟೇಸ್ಟ್ ಮಾತ್ರ ಭಾರಿ ಅಂದ್ರ ಭಾರಿ ಇರುತ್ತೆ. ಯಾಕಂದ್ರೆ ಜಲ್ದಿ ಆಗತ್ತ ಅನ್ಕೊಂಡ್ ಟೇಸ್ಟ್ ಹೆಂಗಿರುತ್ತೆ ಅನ್ಕೋಬೇಡ್ರಿ.
ಕೆಲವ್ರ ಸೈಡ್ ಕೆಲವ್ರು ಒಂದೊಂದ್ ರೀತಿ ಮಾಡೋದಿರ್ತ್ ನೋಡ್ರಿ. ಸೊ ಅವಲಕ್ಕಿ ಮಾಡೋದ್ ಎಲ್ಲರಿಗ್ ಗೊತ್ತಿರುತ್ತ. ಬಟ್ ಅವ್ರವ್ರ ಸ್ಟೈಲ್ ಬ್ಯಾರೆ ಇರುತ್ತ. ಆಲ್ಮೋಸ್ಟ್ ನೋಡ್ರಿ ಮಿಕ್ಸ್ ಆಗಿ ಕೊತ್ತಂಬರಿ ಸೊಪ್ಪು ಹಾಕಿದ್ರ ನಮ್ದೇನೈತಲ್ರಿ ಅವಲಕ್ಕಿ ಒಗ್ಗರ್ಣಿ ರೆಡಿ ಆಯ್ತು. ಆಕ್ಚುಲಿ ಅವಲಕ್ಕಿ ತಿನ್ನುವಾಗ ಸೈಡಲ್ಲಿ ಮೊಸರು ಬೇಕು ನೋಡ್ರಿ. ಆ ಮೊಸರು ಇದ್ರೆ ಇನ್ನೂ ಅದ್ರ ರುಚಿ ಏನೈತಲ್ಲ ಮಸ್ತಾಗಿ ಬರುತ್ತಂತ ಸೈಡಲ್ಲಿ ಮೊಸರು ಇಟ್ಟಿದ್ದೀನಿ ನಾನು. ನೋಡಿದ್ರೆಲ್ಲ ಪರ್ಫೆಕ್ಟ್ ಆದಂತ ಏನೈತಿಲ್ಲ ಅವಲಕ್ಕಿ ಒಗ್ಗರ್ಣಿ ಬೆಳಗಿನ ನಾಷ್ಟಕ್ಕ ಚಿಂತಿರ್ಲಾರ್ದೆ ಆರಾಮಾಗಿ ಮಾಡ್ಕೊಬಹುದು. ಸೊ ಈ ಅವಲಕ್ಕಿ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಹಂಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.